ಹಳ್ಳಿ ಪವರ್ ರಿಯಾಲಿಟಿ ಶೋನ ಮಹಾಸತಿ ಗೌಡ ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ಹಳ್ಳಿ ಪವರ್. ಯಾರು ಸ್ಟ್ರಾಂಗ್ ಆಗಿದ್ದಾರೆ? ಯಾರು ಅನ್ಸಲ್ಲ. ತುಂಬಾ ರೇರ್ ಅನ್ಸುತ್ತೆ ಈ ಹೆಸರು. ನನ್ನ ಹೆಸರು ಇರುವಂತ ಇನ್ನೊಬ್ಬ ವ್ಯಕ್ತಿನ ನಾನು ಇದುವರೆಗೂ ನೋಡಿಲ್ಲ, ಕೇಳೇನೂ ಇಲ್ಲ. ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದ್ರೆ, ಹೊನ್ನಾವರದಲ್ಲಿ ಕಾಸರಗೋಡು ಅಂತ, ಕಾಸರಗೋಡು ಅಲ್ಲ, ನರ್ಸೇಗೌಡ್ರು ಯಕ್ಷಗಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ರೇಂಜಿಗೆ ಕ್ರೌಡ್ ಬರೋರು. ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. Okay. ಹೈಟ್ ಪ್ರಾಬ್ಲಮ್ ಆಗಿ ಆಗಿಲ್ಲ. ಕುಟುಂಬನ ಬಿಟ್ಟು ಬ್ಯಾಂಗ್ಳೂರ್ಗೆ ಬಂದು ಒಂದು ಜೀವನ ಕಟ್ಕೊಳ್ಬೇಕು ಅಂತ ಇರ್ತೀರಾ. ಶೋರೂಮ್ಗೆ ವರ್ಕಿಗೆ ಸೇರ್ಕೊಂತೀನಿ. ಯಾವ ಶೋರೂಮ್ ಅಲ್ಲಿ ನಾನು ಪ್ರಮೋಟರ್ ಆಗಿ ಕೆಲಸ ಮಾಡ್ದೋ ಅಲ್ಲೇ ಮ್ಯಾನೇಜರ್ ಆಗಿ ಮಾಡ್ತೀನಿ. ಕುರುಬ್ರಳ್ಳಿಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಷ್ಟೊಂದ್ ಸರಿ ವಾಕ್ ಮಾಡ್ಕೊಂಡು ಹೋಗಿದ್ದೀವಿ. ಡ್ರಾಮಾ ಆರ್ಟಿಸ್ಟು, ಅವಳು ಡ್ರಾಮಾ ಅಂತ ಹೇಳೋ ತರ ಬೇರೆ ಲೆವೆಲ್ ಅಲ್ಲೇ ಒಂದಿಷ್ಟು ಅವಮಾನಗಳು ಕೂಡ ಆಗಿದೆ. ರಿಯಾಲಿಟಿ ಶೋಗೆ ಯಾವ ರೀತಿ ಸೆಲೆಕ್ಟ್ ಆದ್ರಿ ನೀವು? 1 ವೀಕ್ ಆದ್ಮೇಲೆ ನಾನು ಹೋಗಿರೋದು. ಅವತ್ತು ಹೋಗುವಂತ ಪರಿಸ್ಥಿತಿಲಿ ಇರಲ್ಲ ನಾನು. ಹೇಗ ಅನ್ನಿಸ್ತು ಅಲ್ಲಿ ನಿಮ್ಗೆ ಆ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಲ್ಲಿನ ಹಳ್ಳಿ ಜನಗಳು? ಬೇರೆ ಟಾಸ್ಕ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು, ಟಾಯ್ಲೆಟ್ ಮಾತ್ರ ಕ್ಲೀನ್ ಮಾಡಲ್ಲ ಅಂತ. ಈ ಕೊಟ್ಟಿಗೆ ಹತ್ರ, ದನದ ಕೊಟ್ಟಿಗೆ ಹತ್ರ ಅದು ತುಂಬಾ ದಿನ ಸಗಣಿ ಎತ್ತಿರಲ್ಲ ಗೊತ್ತಾ, ಅದು ಕೈಯಲ್ಲಿ ಹಿಂಗೆ ಬಾಚಿ ಎತ್ತಬೇಕು ಅಂತಾರೆ. ಬೆಂಗಳೂರಿಗೂ ಹಳ್ಳಿ ಜೀವನಕ್ಕೂ ವ್ಯತ್ಯಾಸ ನೋಡೋದಾದ್ರೆ, ಬೆಸ್ಟ್ ಅನ್ಸೋದಾದ್ರೆ? ತುಂಬಾ ವಿಷಯದಲ್ಲಿ ಬೆಸ್ಟ್ ಸಿಟಿ ಜೀವನ ಅಂತ ಅನ್ಸುತ್ತೆ.